शतकोटिश्रविस्तरम् एकैकमक्षरं पुंसां महापातकनाशनम् चिदानंद दकार देवराज्य सेव्यमान पावनाग्नि पंकजं व्यालयज्ञ सूत्र बिंदु शेखरं कृपाकरं नारदादि योगी वृंद वंदितं दिगंबरं काशिकापुराधिनाथ काल भैरवं भजे चिदान नकार नरस्याभरणं रूपं लोकस्याभरणं गुणः गुणस्याभरणं ज्ञानं ज्ञानस्याभरणं क्षमा चिदानंद ಕೊನೆಯ ಅಕ್ಷರ ದಕಾರ दधिशङ्करशालाभं क्षीरोदार्णवसम्भवं नमामि शशिनं सोमं शम्भोर्मुकुटभूषणम् ಒಂದೇ ಒಂದು ಚಿದಾನಂದ ಹೆಸರು ಸಚ್ಚಿದಾನಂದ. ಸಚ್ಚಿದಾನಂದ ಸ್ವರೂಪದಲ್ಲೇ ಬರುವಂಥದ್ದು ಚಿದಾನಂದ. ಅದ್ರ ಬಗ್ಗೆ ಒಂದು 5 ಮಾತು ಶ್ಲೋಕಗಳು ಸುಮಾರು विद्याददाति विनयं विनयाद्याति पात्रतां पात्रत्वा धनमाप्नोति धनाद्धर्मं ततः सुखं. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಮಹಾಪದ್ಮ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚಿದಾನಂದ ಅನ್ನೋದು ಅಗ್ರಜರ ಹೆಸರು. ಚಿದಾನಂದ ಚಿತ್ ಆನಂದ ಅಂತಂದ್ರೆ ಸದಾ ಆನಂದರಾಗಿರ್ತಾರೆ, ಅವರು ಆನಂದಪೂರಿತರಾಗಿರ್ತಾರೆ. ಇಂದಿನ ಗಣೇಶನವರು ಚಿದಾನಂದ ಅಂತ, ಈಶ್ವರನಿಗೂ ನಾವು ಚಿದಾನಂದ ಅಂತ ಕರೀತೇವೆ. ಅಲ್ಲಿ ಸದಾ ಆನಂದ ಪೂರಿತರಾಗಿರೋರು ಅಂದ್ರೆ ಆನಂದ, ಪರರಿಗೂ ಆನಂದವನ್ನ ಉಂಟು ಮಾಡೋರು ಚಿದಾನಂದರಾಗಿರ್ತಾರೆ. ಅವರು ಸಹ ಯಾವಾಗಲೂ ಆನಂದ ಹರ್ಷದಾಯಕರಾಗಿ ನಗ್ನಗ್ತಾ ಮಾತಾಡ್ತಾರೆ. ಹಾಗೆ ಪರರಿಗೂ ಅಂದ್ರೆ ಅವರ ಸಂಪರ್ಕದಲ್ಲಿ ಯಾರೆಲ್ಲ ಇರ್ತಾರೋ ಅವರಿಗೂ ಹರ್ಷವನ್ನ ಉಂಟು ಮಾಡ್ತಾರೆ, ಅವರಿಗೂ ಸಂತೋಷವನ್ನ ಉಂಟು ಮಾಡ್ತಾರೆ ಅಂತ ನಾವು ಅಗ್ರಜರನ್ನ ಸಂಬೋಧಿಸಬಹುದು. ಅಗ್ರಜರಿಂದ ನಮಗೆ ಉಪಯುಕ್ತವಾಗುವಂತಹ 60,000 ಲೀಟರ್ ನೀರನ್ನು ಶೇಖರಣೆಗೊಳ್ಳುವ ಕೊಳ ನಿರ್ಮಿತವಾಗಿದೆ. ಅಗ್ರಜರಿಂದ ನಮಗೆಲ್ಲರಿಗೂ ಹರ್ಷ ಉಂಟಾಗಿದೆ, ಸಂತೋಷ ಹಾಗೂ ಆನಂದ ಉಂಟಾಗಿದೆ. ಹಾಗಾಗಿ ಅಗ್ರಜರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮತ್ತೆ ಗುರುಕುಲಕ್ಕೆ ನೀವು ಆಗಮಿಸ್ತಾ ಇರಿ ಅಂತ ಕೇಳಿಕೊಳ್ತೇನೆ. ಧನ್ಯವಾದ ತಾಯಿ. ಬಹಳ ಸಂತೋಷ ಆಯ್ತು. ಏನು ಹೇಳಿದೆ ಆನಂದ ಉಂಟು ಮಾಡುವವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.